ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಬಂದು ಡಿಸೆಂಬರಲ್ಲಿ ನಮ್ಮ ಮನೆಯಲ್ಲಿ ಆದಿಚುಂಚನಗಿರಿಲಿ ಪರ ಮಾಡಿದ್ವಿ. ಅದ್ರದ್ದು ನಾನು ಅಂದರೆ ಸ್ವಲ್ಪ ಟೈಮ್ ಇರಲಿಲ್ಲ, ಹಂಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಊರಿಂದ ಹೊರಟಾಗ 3 ಗಂಟೆ ರಾತ್ರಿ. ಇವಾಗ ಟೈಮಿಂಗ್ಸ್ ಬಂದು 5 ಗಂಟೆ. ಹಾಗೆಯೇ ಇಲ್ಲೆಲ್ಲ ಏನು ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಅಂದ್ಕೋಬೋದು. ಇವಾಗ ಡಿಸೆಂಬರ್ ಟೈಮಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹನುಮ ಜಯಂತಿ ನಡೀತಾ ಇದೆ. ಹಾಗೆಯೇ ಆದಿಚುಂಚನಗಿರಿಲೂ ಕೂಡ ಹನುಮ ಜಯಂತಿ ಮಾಡೋದಕ್ಕೆ ಅಂತ ಹೇಳಿ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನೈಟ್ ಟೈಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಎಲ್ಲ. ಇವಾಗ ನಾವು ಆದಿಚುಂಚನಗಿರಿಗೆ ಬಂದ್ವಿ. ಬೆಟ್ಟದ ಮೇಲ್ಗಡೆ ಯಾವುದೇ ರೀತಿ ಪರ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ, ಹಾಗಾಗಿ ಕೆಳಗಡೆಲೇ ಈ ರೀತಿ ಮನೆಗಳನ್ನೆಲ್ಲ ಕಟ್ಟಿ ಬಾಡಿಗೆ ಕೊಡ್ತಾ ಇದ್ದಾರೆ. ಏನು ನೋಡ್ತಾ ಇದ್ದೀರಾ, ಈ ಸೀಟಿನ ಮನೆಗಳು. ಇಲ್ಲೇ ಎಲ್ಲರೂ ಕೂಡ ಪರಗಳನ್ನ ಮಾಡೋದು. ಲಾಸ್ಟ್ ಟೈಮ್ ಅಕ್ಕನದು ಮನೆಯಲ್ಲೂ ಪರ ಮಾಡಿದಾಗ ನಾನು ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇವಾಗ ಒಳಗಡೆ ಯಾವ ರೀತಿ ಇದೆ ಮನೆ ಅನ್ನೋದು ಕೂಡ ನಾನು ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ, ಬನ್ನಿ. ಹೊರಗಡೆಯಿಂದ ಮನೆಗಳನ್ನ ನೋಡಿದ್ರೆ ತುಂಬಾ ಚಿಕ್ಕ ಮನೆಗಳು ಅಂತ ಅನಿಸುತ್ತೆ, ಬಟ್ ಒಳಗಡೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಎಷ್ಟೊಂದು ದೊಡ್ಡ ಮನೆಗಳು ಅಂತ. ಹಾಗೆಯೇ ಊಟ ಬಡ್ಸೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಜಾಗ. ಚೇರು, ಟೇಬಲ್ಸು, ಅಡುಗೆ ಪಾತ್ರೆಗಳು, ಗ್ಯಾಸ್ ಎಲ್ಲ ಅವರೇ ಕೊಡ್ತಾರೆ. ಎಲ್ಲ ಸೌಲಭ್ಯಗಳು ಕೂಡ ತುಂಬಾ ಚೆನ್ನಾಗಿದೆ. ಆದಿಚುಂಚನಗಿರಿಲಿ ಪರ ಮಾಡಬೇಕು ಅಂದರೆ ಮರಿ ಕಡೆಯೋದಕ್ಕಿಂತ ಮೊದಲು ಇಲ್ಲಿ ಚಪ್ರನ ಹಾಕಿ ದೇವ್ರಿಗೆ ಎಡೆ ಇಟ್ಟು ಆ ನಂತರ ಮರಿ ಕಡಿಬೇಕು. ನಮ್ಮ ಡ್ಯಾಡಿ ಇಲ್ಲಿ ಮನೆಗಳನ್ನೆಲ್ಲ ನೋಡೋಕ್ಕೆ ಬಂದಾಗ ಇಲ್ಲಿ ಓನರು ಹೇಳಿದರು, ಈ ರೀತಿ ನೀವು ಪರ ಮಾಡಬೇಕಾದ್ರೆ ಮೊದಲು ದೇವ್ರಿಗೆ ಎಡೆ ಇಟ್ಟು ಆ ನಂತರ ಮರಿ ಕಡಿಬೇಕು. ಹಾಗಾಗಿ ನಾನು 500 ಫೋನ್ ನಂಬರ್ ಕೊಡ್ತೀನಿ, ಅವ್ರನ್ನ ಫೋನ್ ಮಾಡಿ ಕೇಳ್ಕೊಳ್ಳಿ ಎಡೆ ಇಡೋದಕ್ಕೆ ಏನೇನು ತೊಗೊಬರ್ಬೇಕು ಮನೆಯಿಂದ ಅಂತ ಹೇಳಿದರು. ನಾವು ಅವ್ರದ್ದು ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿದಾಗ ಪೂಜಾ ಸಾಮಗ್ರಿಗಳು ಮತ್ತು ಮನೆಯಿಂದ ಮೊಸರನ್ನ ಮಾಡ್ಕೊಬರ್ಬೇಕು ನೀವು ಅಂತ ಹೇಳಿದರು. ಹಾಗಾಗಿ ನಾವು ಮನೆಯಿಂದ ಮೊಸರನ್ನ ಮಾಡಿಕೊಂಡು ದೇವ್ರ ಪೂಜೆಗೆ ಏನೇನು ಬೇಕು ಎಲ್ಲನೂ ಕೂಡ ತೊಗೊಂಡು ಬಂದಿದ್ವಿ. ಅವರು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಯಾರಾದರೂ ಒಬ್ಬರು ಬೆಟ್ಟದ ಹತ್ರ ಹೋಗಿ ಅಲ್ಲಿ ಪ್ರಸಾದನ ಕೊಡ್ತಾರೆ, ತೀರ್ಥನ, ಅದನ್ನು ತೊಗೊಂಡು ಬರಬೇಕು ಅಂತ ಅಂದರು. ನನ್ನ ತಮ್ಮ ಹೋಗಿ ಬೆಟ್ಟಕ್ಕೆ ಹೋಗಿ ತೀರ್ಥನ ತೊಗೊಂಡು ಬಂದ. ಅದನ್ನು ಕೂಡ ಅಲ್ಲಿ ಏನು ಕಾಲಭೈರವೇಶ್ವರಂದು ತ್ರಿಶೂಲ ಎಲ್ಲ ಇಟ್ಟಿದ್ರು, ಅಲ್ಲಿಟ್ಟು ಪೂಜೆ ಮಾಡಿ ಆ ನಂತರ ನಾವು ತೊಗೊಬಂದಿರೋ ಮರಿಗಳಿಗೆ ಆ ಪ್ರಸಾದನ ಹಾಕಿದ್ರು. ಅವ್ರು ಯಾವ ರೀತಿ ಪೂಜೆ ಎಲ್ಲ ಮಾಡಿದ್ರು ಅಂತ ನಾನು ಈ ವಿಡಿಯೋದಲ್ಲೇ ತೋರಿಸ್ತೀನಿ, ನೋಡಿ. ಬಾಳೆಹಣ್ಣು ತಗೊಂಡಿದ್ದೀನಿ, ಇಲ್ಲಿ ಕನ್ಬಾ. ಕಲ್ಲಂದ್ರೆ ತಗೊಳ್ಳಿ ಅಂದರೆ ಅವರು ಬಿಡಿರ್ತಾರೆ. ಪೂಜೆಗೆಲ್ಲ ರೆಡಿ ಮಾಡಾಯಿತು. ಇವಾಗ ಅವರೊಂದು ದೇವ್ರ ಪಾತ್ರೆನ ತೊಗೊಬಂದಿದ್ರು. ಅದ್ರ ತುಂಬ ಅಕ್ಕಿ ಇರ್ಬೋದು, ಇಲ್ಲ ರಾಗಿ ಹಸಿಟ್ಟು, ಏನಾದರೂ ಒಂದನ್ನು ಅದ್ರ ತುಂಬ ತುಂಬಬೇಕಂತೆ. ಹಾಗಾಗಿ ಅದನ್ನು ಹೆಣ್ಮಕ್ಳು ಮುಟ್ಟಿಸ್ಕೋಬಾರ್ದು ಅಂದರು. ಹಾಗಾಗಿ ನನ್ನ ತಮ್ಮನೇ ಅದ್ರ ತುಂಬ ಹಸಿಟ್ಟೆಲ್ಲ ತುಂಬ್ತಾ ಇದ್ದಾನೆ.
ಬಿಟ್ಬಿಡಿ, ಕೈ ಬಿಟ್ಬಿಡಿ ಎಲ್ಲೂ ಹಾಕು. ಅಲ್ಲೇ ಇತ್ತು. ಹೂವೆಲ್ಲ ಹಾಕ್ದಾಗಲೇ ಎಲ್ಲೂ ತಲೆ ಒದ್ರಿದ್ದು. ಅಲ್ಲ ನೀವು ಹೂವು ಹಾಕೋದ್ರಲ್ಲ ಎರಡು ತಲೆ ಎಲ್ಲ ಹೋದ್ರು. ಇನ್ನು ಸ್ವಲ್ಪ ಹಾಕಿರ್ತಾರೆ. ಹೂವೆಲ್ಲ ಹಾಕಿದ ತಕ್ಷಣ ಎರಡು ತಲೆ ಹೋದ್ರು. ಅದು ಇದಿಲ್ಲ. ಐನೋರು ಮರಿಗಳಿಗೆ ಪೂಜೆ ಎಲ್ಲ ಮಾಡಿ ತೀರ್ಥ ಎಲ್ಲ ಹಾಕಿದ್ರು. ತೀರ್ಥ ಹಾಕಿದ್ರೂ ಅವು ಒಂದು 10-15 ನಿಮಿಷ ತಲೆ ಒದರಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಹಾಗೆ ನನಗೆ ನೆನಪಿಗೆ ಬಂದಿದ್ದು ಟಗರು ಪಲ್ಯ ಮೂವಿ ನೆನಪಿಗೆ ಬಂತು. ಅದರಲ್ಲೂ ಅಷ್ಟೇ ಟಗರು ಕಡಿಯೋಕ್ಕೆ ಎಲ್ಲರೂ ಕೂಡ ತಯಾರಾಗಿ ನಿಂತಿರ್ತಾರೆ ರೆಡಿಯಾಗಿ. ಆದರೆ ಅದು ಟಗರು ತಲೆ ಒದರೋದೇ ಇಲ್ಲ. ಹಾಗೆ ನಮ್ಮನೇಲೂ ಅಷ್ಟೇ ಎಲ್ಲರೂ ಕೂಡ ಮರಿ ಕುಯ್ಯೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಮರಿಗಳು ತಲೆನೇ ಒದರ್ತಾ ಇರಲಿಲ್ಲ. ಆಗ ಮತ್ತೆ ನನ್ನ ತಮ್ಮ ನಮ್ಮ ಡ್ಯಾಡಿ ಎಲ್ಲ ಕೂಡ ಪೂಜೆ ಮಾಡಿ ಇನ್ನೊಂದು ಸಲ ತೀರ್ಥ ಹಾಕಿದ್ರು. ಅವಾಗ ತಲೆ ಒದರಿತು. ಅದು ತಲೆ ಒದರೋ ಟೈಮಲ್ಲಿ ನಾನು ಇಲ್ಲ ಹೊರಗಡೆ ಹೋಗಿದ್ದೆ, ವಿಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ ಎಷ್ಟರ ಮಟ್ಟಿಗೆ ಎಲ್ಲರೂ ಕಾಯ್ತಾ ನಿಂತಿದ್ದಾರೆ ಅಂತ ಹೇಳಿ. ಹಾಗೆಯೇ ನಮ್ಮ ಅಮ್ಮಂಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ. 3 ಡೇಸ್ ಹಿಂದೆ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಬಂದಿದ್ವಿ. ಹಾಗಾಗಿ ಅಮ್ಮ ಸ್ವೆಟರೆಲ್ಲ ಹಾಕ್ಕೊಂಡು ಸ್ವಲ್ಪ ಡಲ್ಲಾಗಿದ್ದಾರೆ. ಅಂತೂ ಇಂತೂ ನಮ್ಮ 2 ಮರಿಗಳು ಕೂಡ ಕೊನೆಗೂ ತಲೆ ಒದ್ರಿದ್ಮೇಲೆ ಮರಿಗಳನ್ನ ಕುಯ್ಯೋಕ್ಕೆ ಅಂತ ಹೇಳಿ ತೊಗೊಂಡೋದ್ರು. ನಾನು ಕೂಡ ಮರಿಗಳೆಲ್ಲ ಕೂದಾಯ್ತಾ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬಂದೆ. ಇವಾಗ ಅವರು ಒಂದು ಮರಿನ ಕೂದು ಅದಕ್ಕೆ ಕ್ಲೀನ್ ಮಾಡಿ ಕಟ್ ಮಾಡ್ತಾಯಿದ್ರು, ಇನ್ನೊಂದು ಮರಿನ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ. ಹಾಗೆಯೇ ಜನ ಎಲ್ಲರೂ ಕೂಡ 12 ಗಂಟೆ ಅಷ್ಟರಲ್ಲೆಲ್ಲ ಬಂದುಬಿಡ್ತಾರೆ. ಹಾಗಾಗಿ ಸ್ವಲ್ಪ ಬೇಗನೆ ಅಡುಗೆ ಎಲ್ಲ ಮಾಡಿ ಅಂತ ಹೇಳಿ ಡ್ಯಾಡಿ ಅಡುಗೆ ಎಲ್ಲ ಮಾಡಿಸ್ತಾಯಿದ್ರು. ನಾವು ಕೂಡ ಒಂದು 300 ಜನಕ್ಕೆ ಹೇಳಿದ್ದೀವಿ. 300 ಜನಕ್ಕೆ ಪರಿಗೆ ಹೇಳಿದ್ದೀವಿ. ಎಲ್ಲರೂ ಕೂಡ 12:30 ಅಷ್ಟರಲ್ಲಿ ಬರ್ತಾರೆ. ಊರಿಂದನೂ ಕೂಡ ಒಂದು ವೆಹಿಕಲ್ ಮಾಡಿದ್ದೀವಿ. ನಮ್ಮೂರಿಂದನೂ ಕೂಡ ಜನಗಳೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಚಿಕನ್ ಕಬಾಬು ಚಾಪ್ಸ್ ಎಲ್ಲ ಕೂಡ ರೆಡಿ ಆಗಿದೆ. ಎಲ್ಲನೂ ಕೂಡ ಒಂದೊಂದಾಗಿ ನಮ್ಮ ಡ್ಯಾಡಿ ನನಗೆ ತೋರಿಸ್ತಾಯಿದ್ರು. ಹಾಗೆಯೇ ನಾವು ಇಲ್ಲಿ ಭೈರವೇಶ್ವರಂಗೆ ಬೆಳಗ್ಗೆ ಮೊಸರನ್ನ ಎಡೆ ಇಟ್ಟಿದ್ವಿ. ಇವಾಗ ಅಡುಗೆ ಆದಮೇಲೆ ನಾನ್ ವೆಜ್ನು ಕೂಡ ಎಡೆ ಇಡಬೇಕು. ಅಲ್ಲಿ ತನಕ ಒಬ್ಬರು ಕೂಡ ಟೇಸ್ಟ್ ನೋಡೋ ಹಾಗಿಲ್ಲ. ದೇವ್ರಿಗೆ ಎಡೆ ಇಟ್ಟ ಮೇಲೇ ಟೇಸ್ಟ್ ನೋಡಬೇಕು. ಅಡುಗೆ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಪೂಜೆ ಮಾಡಿಸ್ಕೊಬಂದ್ಬಿಡೋಣ ಅಂತ ಹೇಳಿ ನಾನು, ನನ್ನ ತಮ್ಮ, ನಮ್ಮ ಮಮ್ಮಿ, ಡ್ಯಾಡಿ 4 ಜನನೂ ಹೋಗ್ತಾಯಿದ್ದೀವಿ. ಜನ್ಯ ಮೈಸೂರಿಂದ ಬರ್ತಾ ಇದ್ದಾಳೆ. ನಾನು 3 ಡೇಸ್ ಮುಂಚೆನೇ ಊರಿಗೆ ಬಂದಿದ್ದೆ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳಿ. ಹಾಗಾಗಿ ನಾನು ಅಪ್ಪ ಅಮ್ಮನ ಜೊತೆನೇ ಆದಿಚುಂಚನಗಿರಿಗೆ ಬಂದಿದ್ದೆ. ಅಕ್ಕನೂ ಅಷ್ಟೇ ಬೆಳಗ್ಗೆನೇ ಬಂದಿದ್ಲು. ಅವಳು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನಾವೇನು ಪರ ಮಾಡ್ತಾಯಿದ್ದೀವಿ ಅಲ್ಲಿದ್ದಾರೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಹುಣ್ಮೆನಲ್ಲಂತೂ ತುಂಬಾ ರಶ್ ಇರುತ್ತೆ ದೇವಸ್ಥಾನದಲ್ಲಿ. ಹುಣ್ಮೆನಲ್ಲಿ ವಿಶೇಷ ಪೂಜೆ ಎಲ್ಲ ನಡೆಯುತ್ತೆ ಅಂತ ಹೇಳಿ. ಹಾಗೆಯೇ ಈ ಡಿಸೆಂಬರ್ ಎಂಡಲ್ಲೂ ಕೂಡ ಕಾಲಭೈರವೇಶ್ವರ ಅವರ ಹುಟ್ಟುಹಬ್ಬ ಕೂಡ ಇದೆ. ಹಾಗಾಗಿ ಇಲ್ಲಿ ತುಂಬಾ ಗ್ರ್ಯಾಂಡಾಗಿ ಪೂಜೆ ಎಲ್ಲ ನಡೆಯುತ್ತೆ ಅಂತ ಹೇಳ್ತಾಯಿದ್ರು. ಆದರೆ ನಾವು ಹೋಗಿದ್ದ ದಿನ ಅಂತೂ ತುಂಬಾ ರಶ್ ಇತ್ತು. ಹಾಗೆ ನೆಕ್ಸ್ಟ್ ಮಂತಿಂದ ಏನೋ ಒಂದು ತಿಂಗಳವರೆಗೆ ಪರ ಏನೂ ಮಾಡೋಂಗಿಲ್ಲ, ಇವತ್ತೇ ಲಾಸ್ಟು ಅಂತ ಹೇಳಿ ಎಲ್ಲ ಕಡೆಯಲ್ಲೂ ಕೂಡ ಪರಗಳು ನಡೀತಾ ಇತ್ತು. ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಕೂಡ ಮುಂದೆ ಹೋಗ್ತಾಯಿದ್ರು. ನಾನು ಹಿಂದೆ ವೀಡಿಯೋಸ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ದೀನಿ.
ಲಾಸ್ಟ್ ಟೈಮು ನಾವು ಆದಿಚುಂಚನಗಿರಿಗೆ ಬಂದಾಗ ನಾನು ಜನಿಯ ಇಬ್ಬರು ಕೂಡ ಮೆಟ್ಲತ್ತಬೇಕು ಅಂತ ಹೇಳಿ ಮೆಟ್ಲತ್ರನೇ ಇಳ್ಕೊಂಡು ಮೆಟ್ಲತ್ಕೊ ಬಂದಿದ್ವಿ. ನನ್ನ ಮಗಳು ಕೂಡ ನನ್ನ ಜೊತೆಲೇ ತುಂಬಾ ಖುಷಿಯಿಂದ ಮೆಟ್ಲತ್ಕೊಂಡು ಬಂದಿದ್ಲು. ಈ ಸಲ ಡೈರೆಕ್ಟಾಗಿ ಕಾರಲ್ಲೇ ಬಂದ್ವಿ. ಲಾಸ್ಟ್ ಟೈಮು ಕಾರಲ್ಲೇ ಬಂದಿದ್ದು, ಆದರೆ ನಾನು ಮೆಟ್ಲತ್ತಬೇಕು ಅಂತ ಹೇಳಿ ಮೆಟ್ಲತ್ರನೇ ಇಳ್ಕೊಂಡಿದ್ದೆ. ಈ ಸಲ ನನ್ನ ಮಗಳಿಲ್ಲ. ನನ್ನ ಮಗಳು ಇವಾಗ ಬರ್ತಾ ಇದ್ದಾಳೆ ಮೈಸೂರಿಂದ. ಅವಳು ಅವ್ರ ಅಪ್ಪನ ಜೊತೆ ಹೋಗಿ ದೇವ್ರ ದರ್ಶನ ಮಾಡ್ತಾಳೆ. ಹಾಗಾಗಿ ನಾನಿವಾಗ ಅಪ್ಪ ಅಮ್ಮನ ಜೊತೆ ಹೋಗಿ ದೇವ್ರ ದರ್ಶನ ಮಾಡ್ತೀನಿ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳಿ. ಇನ್ನೂ ರಶ್ ಆಗುತ್ತೆ. ಇವಾಗ ಟೈಮ್ ಬಂದು 11:30 ಆಗಿರೋದ್ರಿಂದ ಇಷ್ಟು ರಶ್ ಇದೆ. ಮಧ್ಯಾಹ್ನ ಆಗ್ತಾ ಇನ್ನೂ ರಶ್ ಆಗುತ್ತೆ. ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಹಂಗಾಗಿ ವಾಯ್ಸು ಸ್ವಲ್ಪ ಚೇಂಜಸ್ ಆಗ್ತಾಯಿದೆ. ಯಾರೂ ಬೇಜಾರು ಮಾಡ್ಕೋಬೇಡಿ. ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇವಾಗ ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ ಬನ್ನಿ. ನೀವು ಕೂಡ ನಿಧಾನಕ್ಕೆ ದೇವ್ರ ದರ್ಶನ ಮಾಡಿ ನಮ್ಮ ಜೊತೆನಲ್ಲೇ. ದೇವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ನೀವು ಕೂಡ ನಮ್ಮ ಜೊತೆ ದೇವ್ರ ದರ್ಶನ ಮಾಡಿದ್ರಿ ಅಂದ್ಕೊಳ್ತೀನಿ. ಹಾಗೆ ದೇವಸ್ಥಾನದಿಂದ ಪೂಜೆ ಮುಗಿಸ್ಕೊಂಡು ಬಂದು ನಾವು ಏನೇನು ಅಡುಗೆ ಮಾಡಿಸಿದ್ವಿ ಅದೆಲ್ಲನೂ ಕೂಡ ಇವಾಗ ದೇವ್ರ ಹತ್ರ ಎಡೆ ಇಟ್ಟಿದ್ದಾರೆ ನೋಡಿ. ಇವಾಗೆಲ್ಲರೂ ಕೂಡ ಮತ್ತೆ ದೇವ್ರಿಗೆ ಪೂಜೆನ ಮಾಡ್ತಾಯಿದ್ದೀವಿ. ಹಾಗೆಯೇ ಲಾಸ್ಟಲ್ಲಿ ನಾನು ಕೆಲವೊಂದು ವೀಡಿಯೋಸ್ಗಳನ್ನ ಮಾಡೋದನ್ನೇ ಮರ್ತ್ಕೊಬಿಟ್ಟೆ. ಜನ ಜಾಸ್ತಿ ಆಗೋದ್ರು. ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ಊರಿಂದ ಜನ ಬಂದಿದ್ದು ವೆಹಿಕಲಲ್ಲಿ ಅದೆಲ್ಲ ವೀಡಿಯೋಸ್ ತಗೊಂಡೇ ಇಲ್ಲ, ಮರ್ತ್ಕೊಂಡೆ. ಅಮ್ಮನೂ ಹಂಗೆ ಬೈತಾಯಿದ್ರು, ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಲ್ವಾ ಅಂತ ಹೇಳಿ. ಹಾಗೆಯೇ ಇವಾಗ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.